ಸರ್ ನಮಸ್ಕಾರ. ನನ್ನ ಹೆಸರು ಗೌರಮ್ಮ ಅಂತ. ನಮ್ಮದು ಮಂಚನಬಾಲೆ. ಸರ್ ಗೃಹಲಕ್ಷ್ಮಿ ಬಗ್ಗೆ ಎರಡು ಮಾತು ಹೇಳ್ತಾ ಇದ್ದೀನಿ. ಪ್ರದೀಪ್ ಈಶ್ವರ್ ಸರ್ಗೆ ನಮಸ್ಕಾರ ನನ್ನ ಪರವಾಗಿಂದ. ಗೃಹಲಕ್ಷ್ಮಿ ತಿಂಗಳು 2,000 ಬರುತ್ತೆ. ಅದರಿಂದ ನಮ್ಗೆ ತುಂಬ ಉಪಯೋಗ ಇದೆ ಹೆಂಗಸರಿಗೆ. ನನಗೆ ಮನೆ ಖರ್ಚಿಗೆ ಅಂತ ಒಂದು ಚೀಟಿ ಇದೆ. ಅದಕ್ಕೊಂದು 1,000 ಹೋಗಿ ಚೀಟಿ ಕಟ್ತೀನಿ, ಇನ್ನೊಂದು 1,000 ಮಿಕ್ಕುತ್ತೆ. ಅದರಿಂದ ಮನೆ ಕೆಲಸಕ್ಕೆ ಮನೆಗೆಲ್ಲ ಸಂಸಾರಕ್ಕೆಲ್ಲ ಉಪಯೋಗಿಸ್ಕೊತಾ ಇದ್ದೀನಿ. ಅದರಿಂದ ತುಂಬ ಉಪಯೋಗ ಇದೆ ಸರ್ ಹೆಂಗಸರಿಗೆ. ಒಬ್ಬೊಬ್ರು ಮನೆ ಆಸ್ಪತ್ರೆ ಕಾಯಿಲೆಗಳಿಗೆ ಇರುತ್ತೆ ಸರ್, ಚೀಟಿಗಳು ಕಟ್ತಾರೆ. ಮನೆಗೆ ಸಾಮಾನುಗಳು, ರೇಷನ್ಗಳು, ಆಸ್ಪತ್ರೆ ಖರ್ಚುಗಳು, ಮಾತ್ರೆಗಳು ಖರ್ಚು, ಮನೆಗಳು ಪೇಷಂಟ್ಗಳು ಇರ್ತಾರಲ್ಲ ಸರ್, ಅವ್ರಿಗೆ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಇರುತ್ತೆ ಸರ್. ಕರೆಂಟ್ ಬಿಲ್ಲು ಕಟ್ಕೊತಾರೆ ಒಬ್ಬೊಬ್ಬರು. ಮತ್ತು ಅದರಿಂದ ಒಡವೆಗಳು ತಗೊತಾ ಇದ್ದಾರೆ ಸರ್. ಫೋನುಗಳು ಒಬ್ಬೊಬ್ರು ತಗೊತಾ ಇದ್ದಾರೆ. ತಿಂಗಳು ಕೂಡ ಹಾಕೊಂಡ್ರೆ ಕಾಸುಗಳಲ್ಲಿ ಒಬ್ಬರು ಫೋನ್ ತಗೊತಾ ಇದ್ದಾರೆ. ನಮ್ಮ ಭಾವ ಅವರು ಇದ್ದಾರೆ, ಅವರು ಸ್ವಲ್ಪ ಜನ. ಅವರು ಮನೆಗಳಿಗೆ ದಿವಾನ, ನಾನೇ ಫಸ್ಟ್ ತೊಗೊಂಡಿದ್ದು ದಿವಾನ ತೊಗೊಂಡಿದ್ದೀನಿ ಸರ್. ಬಂದಿದ್ದ ತಕ್ಷಣ ಫಸ್ಟ್ ದುಡ್ಡಲ್ಲಿ ದಿವಾನ ತೊಗೊಂಡೆ ಸರ್. ಆಮೇಲಿಂದ ಇದು ನನ್ನ ಮಗಳಿಗೆ ಫೀಸ್ ಕಟ್ಟಿದ್ದೀನಿ ಸರ್ 2,000. ತಿಂಗಳದು ಗಾಡಿ ಕಂತು ಬರುತ್ತೆ ಸರ್. ತಿಂಗಳದು 15 ದಿವ್ಸಕ್ಕೆ ಸಲ ಬರುತ್ತೆ. ಅದು ಒಂದು ಹಂಗೆ ಇಟ್ಬಿಟ್ಟು ಅದನ್ನ 2 ಸಲ ಕಟ್ತೀನಿ ಸರ್. 1,000 ರೂಪಾಯಿ 15 ದಿವ್ಸಕ್ಕೊಂದ್ಸಲ 15 ದಿವ್ಸಕ್ಕಲ್ಲ ಅಂತ ಕಟ್ತಾ ಇರೋದು ಸರ್. 2,000ದಿಂದ ಹೆಂಗಸರು ತುಂಬ ಅನುಕೂಲಗಳಿದೆ ಸರ್. ಎಲ್ಲ ಪ್ರತಿಯೊಂದಕ್ಕೂ ಉಪಯೋಗ ಇದೆ ಸರ್. ತುಂಬ ಅನುಕೂಲ ಇದೆ ಸರ್. ಈ ಒಬ್ರು ಕೂಲಿ ಮಾಡಬೇಕು, ಕಟ್ಟಬೇಕು ಸರ್. ಆ 2,000 ತಿಂಗಳು ಬಂದಿದ ತಕ್ಷಣ 2,000 ಇದೆ ಅಂತ ಧೈರ್ಯದಿಂದ ಹೆಂಗಸರು ಸ್ವಲ್ಪ ಜನ 2,000 ಬರುತ್ತೆ ಬಿಡಿ ಇನ್ನೊಂದು ಸಂಖ್ಯೆ ಕಟ್ಟೋಣ ಅನ್ನೋ ಧೈರ್ಯದಿಂದ ಸ್ವಲ್ಪ ಜನ ಇದ್ದಾರೆ ಸರ್. 2,000 ಬಂದ ತಕ್ಷಣ ಸಿಲಿಂಡ್ರಿಗೆ ಆಗುತ್ತೆ ಸರ್. ಸಿಲಿಂಡ್ರಿಗೆ, ಮನೆಯದು ಗ್ಯಾಸ್ ರಿಪೇರಿ, ಸ್ಟೋವ್ ರಿಪೇರಿ ಅವೆಲ್ಲ ಇರುತ್ತೆ ಸರ್. ಅದರಿಂದನೂ ಬಂದಿದ ತಕ್ಷಣ ಸರ್ ಗೃಹಲಕ್ಷ್ಮಿ ಕಾಸು ಬಂದಿದ ತಕ್ಷಣ ಅದರಿಂದ ಸ್ಟೋವ್ ರಿಪೇರಿ ಮಾಡಿಸ್ಕೋಬೇಕು, ಗ್ಯಾಸ್ ರಿಪೇರಿ ಮಾಡಿಸ್ಕೋಬೇಕು ಅಂತ ಅದು ಹೇಳಿದ್ದಾರೆ.